ಗುಳಿಗ ಮತ್ತೆ ಚಾವುಂಡಿ ದೈವಾರಾಧನೆಯ ಪಾತ್ರ ಮಾಡ್ಬೇಕಾದ್ರೆ ಅವರ ಮನಸ್ಥಿತಿ ಹೇಗಿತ್ತು? ಯಾಕಂದ್ರೆ ಸೂಕ್ಷ್ಮವಾಗಿ ನೀವು ಗಮನಿಸ್ತೀರಾ. ಹೇಗಿರ್ತಿದ್ರು? ಸೊ ಹಾಗಂತ ಅಲ್ಲ, ನಾನು ಅದನ್ನ ಆ ಥರದ್ದು ಪರ್ಸ್ಪೆಕ್ಟಿವಲ್ಲಿ ಈಗ ಅಂದರೆ ಇದನ್ನು ಮಾಡ್ತಾ ಇದ್ದಾರೆ ಇವಾಗ ಹೇಗೆ ಮನಸ್ಥಿತಿ ಆ ಥರದಲ್ಲಿ ನೋಡಿಲ್ಲ. ರಿಷಬ್ ಯಾವಾಗಲೂ ಅವ್ರು ಏನು ಕೆಲಸ ಮಾಡಿದ್ರು ತುಂಬ ಅಂದರೆ ಇದೆಲ್ಲ ಮಾಡಬೇಕಾದ್ರೆ ಅವರಿಗೆ ನಮ್ಗೆಲ್ರಿಗೂ ಭಯ ಭಕ್ತಿ ಇದೆ ದೈವದ ಮೇಲೆ, ಆ ನಂಬಿಕೆ ಇದೆ. ಆ ನಂಬಿಕೆನೂ ನಮ್ಮನ್ನು ಹಾಗೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೆ. ಸೊ ಅದೇ ನಂಬಿಕೆ ಮೇಲೇ ಕೆಲಸ ಮಾಡ್ಕೊಂಡು ಹೋಗಿರೋದಷ್ಟೇ. ತುಂಬ ಅದೊಂದು ಎನ್ವಿರಾನ್ಮೆಂಟೇ ಆಗಿರ್ತಿತ್ತು ಆ ಥರದ ಸೀಕ್ವೆನ್ಸ್ಗಳು ಮಾಡಬೇಕಾದ್ರೆ. ನಾವಂತ ಅಲ್ಲ, ಇವತ್ತು ಜನ ಹೆಂಗೆ ಥಿಯೇಟರಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಂದು ಭಕ್ತಿಯಿಂದ ನೋಡ್ತಾರೆ, ಅದು ಹಾಗೆ ಕಾಣಿಸುತ್ತೆ ಸ್ಕ್ರೀನಲ್ಲಿ ಅಂದರೆ ಅದ್ರ ಹಿಂದೆ ಹಾಕಿರೋ ಎಫರ್ಟ್ ಕೂಡ ಅದೇ ಥರನೇ ಇತ್ತು. ನಾನ್ ವೆಜ್ ಮಾಡ್ತಾ ಇರಲಿಲ್ಲ ಎಲ್ಲರೂ, ಈವನ್ ಎಲ್ಲರೂ ಲೈಟಿಂಗ್ ಡಿಪಾರ್ಟ್ಮೆಂಟಿಂದ ಎಲ್ಲರೂ ಚಪ್ಪಲ್ ಆಚೆ ಬಿಟ್ಬಿಟ್ಟು ಬರ್ತಾಯಿದ್ರು, ಎಲ್ಲರೂ ಸೈಲೆಂಟ್ ಆಗಿರ್ತಾಯಿದ್ರು. ಒಂದು ವೈಬ್ರೇಷನ್ ಇರ್ತಾಯಿತ್ತು ಒಂದು ತುಂಬ ಚೆನ್ನಾಗೆ. ಚಾವುಂಡಿ ಆ ಪಾತ್ರ ಕಣ್ಣ ಮುಂದೆ ಬಂದಾಗ ಅಲ್ಲಿ ಎಲ್ಲರಿಗೂ ಒಂದು ವೈಬ್ ಸೃಷ್ಟಿ ಆಗುತ್ತಲ್ಲ, ಅದನ್ನ ಪ್ರೇಕ್ಷಕರಿಗಂತೂ ಹೇಳಕ್ಕಾಗಲ್ಲ ಪದಗಳು. ಆಮೇಲೆ ಹೇಳ್ತಾರಲ್ಲ, ಅದು ಹೇಳೋದಲ್ಲ ಫೀಲ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಆಡಿಯನ್ಸೇ ಹೇಳಿದ್ರು. ಅದು ನಿಮಗೆ ಆ ಟೈಮಲ್ಲಿ ಕಣ್ಣಾರೆ ನೋಡ್ತಿದ್ದಾಗ ಏನನ್ನಿಸ್ತು? ನಮಗೂ ಹಾಗೆ ಅನ್ನಿಸ್ತಾ ಇತ್ತು. ಅಂದರೆ ಫ್ಯೂ ಎಕ್ಸ್ಪೀರಿಯನ್ಸ್ ಏನಂದರೆ ಅದನ್ನು ಹೇಳಿಬಿಟ್ರೆ ಅದು ಹೇಳಲಿಕ್ಕೆ ಫಸ್ಟ್ ಆಫ್ ಆಲ್ ಹೇಳಲಿಕ್ಕಾಗಲ್ಲ, ಇನ್ನೊಂದು ಹೇಳಲೂಬಾರ್ದು. ಅದೆಲ್ಲ ಅವ್ರವ್ರ ಎಕ್ಸ್ಪೀರಿಯನ್ಸ್ಗೆ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಅದನ್ನು ಆ್ಯಕ್ಟ್ ಮಾಡಿರೋ ರಿಷಬ್ ಅವರಾಗಿರ್ಬೋದು, ಅದನ್ನು ಹತ್ತಿರದಿಂದ ನೋಡಿರೋ ನಾವಾಗಿರ್ಬೋದು, ಅದನ್ನು ವಿಟ್ನೆಸ್ ಮಾಡಿದ್ದೀವಲ್ಲ, ಅದಕ್ಕೆ ವಿ ಶುಡ್ ಫೀಲ್ ವಿ ಆರ್ ಬ್ಲೆಸ್ಡ್ ಅನ್ನೋ ಥರ ಬಿಟ್ಟರೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸುತ್ತೆ.